ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಂಗಾಳದ TMCಯಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ಬೆಳವಣಿಗೆಗಳ ಇಂಚಿಂಚು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಈಗ ಈ TMC ಪಕ್ಷದಲ್ಲೇನು ಹೈಡ್ರಾಮಾ ಆಗ್ತಾ ಇತ್ತಲ್ಲ, ಅದರ ಕ್ಲೈಮ್ಯಾಕ್ಸ್ ನಡೆದು ಹೋಗಿದೆ. ಇದನ್ನ ನಿಮಗೆ ವಿಡಿಯೋ ಮಾಡಿ ತಿಳಿಸದೇ ಇದ್ರೆ ಅನ್ಯಾಯ ಮಾಡಿದ ಹಾಗಾಗತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ನಿಮಗೆಲ್ಲ ಗೊತ್ತೇ ಇದೆ, ಬಂಗಾಳದಲ್ಲಿ ರಿಸಲ್ಟ್ ಬಂತಲ್ಲ ಮೇ 4ನೇ ತಾರೀಕು. ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಹೀನಾಯವಾಗಿ ಸೋತ್ ಹೋಗಿದ್ರು. ಆದ್ರೆ ಮಮತಾ ಬ್ಯಾನರ್ಜಿ ಏನ್ ಮಾಡಿದ್ರು? ಸೋತಂತಹ ಮುಖ್ಯಮಂತ್ರಿಯಾಗಿ ರಾಜೀನಾಮೆ ಕೊಡೋದನ್ನ ಬಿಟ್ಟು ನಾನು ಸೋತೇ ಇಲ್ಲ, ಓಟ್ ಲೂಟ್ ಆಗಿದೆ, ಸೀಟ್ ಲೂಟ್ ಆಗಿದೆ, ಇಂತಹ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಘಮಂಡಿತನವನ್ನ ಪ್ರದರ್ಶನ ಮಾಡಿದ್ರು. ಅನಂತರವಾಗಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ಮಮತಾ ಬ್ಯಾನರ್ಜಿ ಅವರನ್ನ ಮುಖ್ಯಮಂತ್ರಿ ಪದವಿಯಿಂದ ಕಿತ್ತೆಸೆಯಬೇಕಾಯಿತು. ಯಾಕೀಗ ಹಳೆ ಕಥೆಯನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವತ್ತು ರಾಜ್ಯಪಾಲರು ಹೇಗೆ ಮಮತಾ ಬ್ಯಾನರ್ಜಿ ಅವರನ್ನ ಮುಖ್ಯಮಂತ್ರಿ ಪದವಿಯಿಂದ ತೆರವುಗೊಳಿಸಿದ್ರು, ಅದೇ ಮಾದರಿಯಲ್ಲಿ ಇವತ್ತು ಮಮತಾ ಬ್ಯಾನರ್ಜಿ ಅವರನ್ನ ಅಧ್ಯಕ್ಷ ಪದವಿಯಿಂದ TMC ತೆರವುಗೊಳಿಸಿದೆ, ಅಂದ್ರೆ ಕಿತ್ತೆಸೆದಿದೆ. ತಾನೇ ಕಟ್ಟಿದಂತಹ ಪಕ್ಷದಲ್ಲಿ ಮಮತಾ ಬ್ಯಾನರ್ಜಿ ಇವತ್ತು ಏನೂ ಕೂಡ ಅಲ್ಲ. ಮಮತಾ ಬ್ಯಾನರ್ಜಿ ಅವರಿಗೆ ಯಾವ ಅಧಿಕಾರವೂ ಇಲ್ಲ, ಯಾರನ್ನ ನೇಮಿಸೋದಕ್ಕೂ ಸಾಧ್ಯ ಇಲ್ಲ, ಯಾರನ್ನ ಹೊರಹಾಕೋದಕ್ಕೂ ಸಾಧ್ಯ ಇಲ್ಲ. ಅಂತಹ ತ್ರಿಶಂಕು ಸ್ಥಿತಿಗೆ ಮಮತಾ ಬ್ಯಾನರ್ಜಿ ಅವರನ್ನ ತಂದಿಡಲಾಗಿದೆ. ಬಹಳ ದೊಡ್ಡ ರಾಜಕೀಯ ಡೆವಲಪ್ಮೆಂಟ್ ಇದು. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಇದಾರಲ್ಲ, ಅವರನ್ನು ಕೂಡ ಪಕ್ಷದಿಂದ ಸಸ್ಪೆಂಡ್ ಮಾಡಲಾಗಿದೆ. ದೀದಿ ಮತ್ತು ದೀದಿ ಅಳಿಯ ಈಗ TMC ಪಕ್ಷದಲ್ಲಿ ಅಪ್ರಸ್ತುತ ರಾಜಕಾರಣಿಗಳಾಗಿದ್ದಾರೆ. ಇನ್ನೊಂದು ಕಡೆ ಸುವೇಂದು ದಾದಾ ತನ್ನ ಚೊಚ್ಚಲ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಆ ಬಜೆಟ್ ಮಂಡನೆ ಆಗ್ತಿದ್ದ ಹಾಗೆ TMCಯಲ್ಲಿ ಈ ಬಿರುಗಾಳಿ ಎದ್ದಿದೆ. ಈಗ ಮಮತಾ ಬ್ಯಾನರ್ಜಿ ಅವರಿಗೆ ಪಕ್ಷನೂ ಇಲ್ಲ, ಚಿಹ್ನೆಯೂ ಇಲ್ಲ, ಯಾವುದೇ ಕಂಟ್ರೋಲ್ ಇಲ್ಲ. ಮುಂದಿನ ರಾಜಕೀಯ ನಡೆ ಏನು ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಅವರ ಪಕ್ಷದಲ್ಲಿ ಬಹಳ ದೊಡ್ಡ ರಾಜಕೀಯ ಫಂಡ್ ಇದೆ, ಸಾವಿರಾರು ಕೋಟಿ ಇದೆ. ಮಮತಾ ಬ್ಯಾನರ್ಜಿ ತಾನು ಬಹಳ ಸಿಂಪಲ್ ಅಂತ ವೈಯಕ್ತಿಕವಾಗಿ ಯಾವುದೇ ಆಸ್ತಿಯನ್ನ ಹೊಂದಿಲ್ಲ, ಪಕ್ಷವೇ ತನ್ನ ಆಸ್ತಿ ಅಂತ ನಂಬಿಕೊಂಡಿದ್ರು. ಆದ್ರೆ ಈಗ ಅವರ ಕೈಗೆ ಚಿಪ್ಪು ಸಿಕ್ಕಿದೆ. ಬಹುಶಃ ಮಮತಾ ಬ್ಯಾನರ್ಜಿ ಅವರು ಮುಂದಿನ ದಿನಗಳಲ್ಲಿ ಮಾಜಿ ಮುಖ್ಯಮಂತ್ರಿಗೆ ಸರ್ಕಾರ ಏನು ನಿವೃತ್ತಿ ವೇತನವನ್ನ ಕೊಡುತ್ತಲ್ಲ, ಅದರಲ್ಲಿ ಬದುಕಬೇಕಾದಂತಹ ಪರಿಸ್ಥಿತಿ ಬಂದರೂ ಬರಬಹುದು. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ. ಇಷ್ಟು ದಿನ ಏನಾಗಿತ್ತಲ್ಲ, ಇದೆಲ್ಲದರ ಕ್ಲೈಮ್ಯಾಕ್ಸ್ ಇದು. ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ಸ್ವಲ್ಪ ವಿವರವಾಗಿ ಹೇಳ್ತೀನಿ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಬಂಗಾಳದಲ್ಲಿ ಮೇ 4ನೇ ತಾರೀಕು TMC ಸೋತೋಯ್ತಲ್ಲ, ತಕ್ಷಣವೇ ಭಿನ್ನಮತದ ಸುದ್ದಿ ಕೇಳೋದಕ್ಕೆ ಶುರುವಾಯಿತು. ಆರಂಭದಲ್ಲಿ ಏನ್ ಸುದ್ದಿ ಬರ್ತಾ ಇತ್ತು ಅಂತಂದ್ರೆ, ಇಷ್ಟು ಶಾಸಕರು ಗೈರಾದ್ರು, ಅಷ್ಟು ಶಾಸಕರು ಗೈರಾದ್ರು, ಇಷ್ಟು ಜನ ರೆಬಲ್ ಆಗುವಂತ ಸಾಧ್ಯತೆ, ಈ ರೀತಿಯ ಸುದ್ದಿಗಳು ಬರ್ತಾ ಇದ್ವು. ಆಗ ಆ ಬಗ್ಗೆ ನಾನು ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಹೇಳ್ತಾ ಇದ್ರು, ಇದೆಲ್ಲ ನಿಮ್ಮ ಕಲ್ಪನೆ, ಹೇಗ್ರಿ ಅಷ್ಟು ಬೇಗ ಪಕ್ಷ ಒಡೆದು ಹೋಗೋದಕ್ಕೆ ಸಾಧ್ಯ? ರಿಸಲ್ಟ್ ಬಂದು ಇನ್ನು ತಿಂಗಳಾಗಿಲ್ಲ, ಪಕ್ಷ ಮತ್ತೆ ಪುಟಿದೇಳುವಂತಹ ಸಾಧ್ಯತೆಗಳಿದೆ. TMC ಪಕ್ಷಕ್ಕೂ ಕೂಡ ಕೇವಲ 30 ಲಕ್ಷ ವೋಟ್ಗಳು ಮಾತ್ರ ಕಡಿಮೆ ಬಂದಿರೋದು. ಬಿಜೆಪಿಗೆ ಸರಿಸಮವಾದಂತಹ ಪ್ರತಿಸ್ಪರ್ಧೆಯನ್ನು ಒಡ್ಡಿದ್ದಾರೆ, ವೋಟ್ ಬ್ಯಾಂಕ್ ಇದೆ, ಹೀಗಂತ ಕೆಲವರು ಹೇಳ್ತಾ ಇದ್ರು. ಆದ್ರೆ ಹಾಗೆ ಯಾರು ನಂಬಿಕೆ ಇಟ್ಟುಕೊಂಡಿದ್ರಲ್ಲ, ಅವರೆಲ್ಲರ ನಂಬಿಕೆ ಈಗ ಕಂಪ್ಲೀಟ್ ಆಗಿ ಸುಳ್ಳಾಗಿದೆ. ಮಮತಾ ಬ್ಯಾನರ್ಜಿ ಅವರ ಪಕ್ಷ ಟೋಟಲಿ ಛಿದ್ರ ಆಗೋಗಿದೆ. ಪಕ್ಷ ಒಡೆದು ಹೋದಂತಹ ವಿಚಾರ ನಿಮಗೆಲ್ಲ ಗೊತ್ತೇ ಇತ್ತು. ಆದರೆ ಇದು ಯಾವ ರೂಪವನ್ನು ತಾಳುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ವು. ರಿತುಬ್ರತ ಬ್ಯಾನರ್ಜಿ ಅವರ ಕ್ಲೈಮ್ ಏನಾಗಿರುತ್ತೆ? ಅವರು TMC ಚಿಹ್ನೆಗೆ ಕ್ಲೈಮ್ ಮಾಡ್ತಾರಾ, ಅಥವಾ ಅಸಲಿ TMC ನಮ್ಮದೇ ಅಂತ ಅವರು ಇಡೀ ಪಕ್ಷದ ಕಂಟ್ರೋಲನ್ನು ತೆಗೆದುಕೊಳ್ತಾರಾ? ಯಾಕೆಂತಂದ್ರೆ TMCಯನ್ನು ಯಾರು ಕಂಟ್ರೋಲ್ಗೆ ಪಡೀತಾರೆ ಎನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. TMC ಅಂತಂದ್ರೆ ಅದು ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿ, ಭರ್ಜರಿಯಾದಂತಹ ಸಂಪತ್ತಿದೆ. ಬರೋಬ್ಬರಿ 1081 ಕೋಟಿ ರೂಪಾಯಿಯಷ್ಟು ಪಾರ್ಟಿ ಫಂಡ್ ಇದೆ ಅದರ ಬಳಿಯಲ್ಲಿ. ಹೀಗಾಗಿ TMCಯ ಕತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳಿದ್ವು. ಒಂದು ಕಡೆ MPಗಳು ಬಂಡಾಯ ಎದ್ರು, ಅವರು ಹೋಗಿ NCPI ಅನ್ನುವಂತಹ ಹೆಸರೇ ಕೇಳದಂತಹ ಪಕ್ಷದಲ್ಲಿ ತಮ್ಮನ್ನ ತಾವು ವಿಲೀನ ಮಾಡಿಕೊಂಡ್ರು. ಅವರು ಅಸಲಿ TMC ಅಂತ ಪ್ರತಿಪಾದಿಸೋದಕ್ಕೆ ಹೋಗ್ಲೇ ಇಲ್ಲ, NDA ಜೊತೆಗೆ ಸೇರ್ಕೊಂಡ್ಬಿಟ್ರು. ಇತ್ತ ಕಡೆಯಲ್ಲಿ ರಿತುಬ್ರತ ಬ್ಯಾನರ್ಜಿಗೆ 3/2 ಶಾಸಕರ ಬೆಂಬಲ ವ್ಯಕ್ತವಾಗಿತ್ತು. ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು. ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಕುತೂಹಲ ಇತ್ತಲ್ಲ, ಆ ಕುತೂಹಲಕ್ಕೆ ಜೂನ್ 22ನೇ ತಾರೀಕು ತೆರೆ ಬಿದ್ದಿದೆ. ಅದು ಹೇಗೆ ಕೇಳಿದ್ರೆ, ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ತನ್ನ ಸರ್ಕಾರದ ಚೊಚ್ಚಲ ಬಜೆಟ್ ಅನ್ನ ಜೂನ್ 22ನೇ ತಾರೀಕು ಮಂಡಿಸ್ತಾರೆ. ಬರೋಬ್ಬರಿ 4,38,000 ಕೋಟಿ ಮೊತ್ತದ ಬಜೆಟ್ ಅದಾಗಿತ್ತು. ಆ ತನ್ನ ಮೊದಲ ಬಜೆಟ್ನಲ್ಲಿ ಅನೇಕ ಜನಪರ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ. ಮೊದಲನೇದಾಗಿ 1 ಲಕ್ಷ ಸರ್ಕಾರಿ ಉದ್ಯೋಗವನ್ನು ಭರ್ತಿ ಮಾಡೋದಾಗಿ ಘೋಷಿಸ್ತಾರೆ. ಎರಡನೇದಾಗಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಘೋಷಿಸಲಾಗುತ್ತೆ. ಹಾಗೆ ಸರ್ಕಾರಿ ನೌಕರರ DA ಅನ್ನ 20% ಹೆಚ್ಚಳ ಮಾಡಲಾಗುತ್ತೆ. ಅನ್ನಪೂರ್ಣ ಯೋಜನೆಗೆ 33,000 ಕೋಟಿಯನ್ನು ಮೀಸಲಿಡಲಾಗುತ್ತೆ. ಅಂದ್ರೆ ಮಹಿಳೆಯರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡುವಂತಹ ಯೋಜನೆ ಇದೆಯಲ್ಲ, ಆ ಒಂದು ಯೋಜನೆಗೋಸ್ಕರವಾಗಿ. ಹಾಗೆ ಚುನಾವಣೆಗೆ ಮುಂಚೆ ಬಿಜೆಪಿ ಕೊಟ್ಟಂತಹ ಭರವಸೆಯಾಗಿದ್ದಂತಹ ಉಚಿತ ಬಸ್ ಯೋಜನೆ, ಬಂಗಾಳಕ್ಕೆ ಹೊಸ IIT, IIM ಇದೆಲ್ಲದನ್ನ ಕೂಡ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗುತ್ತೆ. ಒಂದು ಅತ್ಯಂತ ಜನಪ್ರಿಯವಾದಂತಹ ಬಜೆಟ್.
ಅಂದ್ರೆ ಜನರಿಗೆ ಇಷ್ಟ ಆಗುವಂತಹ ಬಜೆಟ್ ಅನ್ನ ಸುವೇಂದು ಅಧಿಕಾರಿ ಮಂಡಿಸ್ತಾರೆ. ನಾನೆಲ್ಲೂ ಕೂಡ ಇದು ಆರ್ಥಿಕತೆಗೆ ಪೂರಕವಾದಂತಹ ಬಜೆಟ್ ಅಂತ ಹೇಳ್ತಾ ಇಲ್ಲ. ಜನಾನುರಾಗಿಯಾದಂತಹ ಬಜೆಟ್ ಅನ್ನ ಸುವೇಂದು ಅಧಿಕಾರಿಯವರ ಸರ್ಕಾರ ಮಂಡನೆ ಮಾಡಿದೆ. ಈ ಬಜೆಟ್ ಆಗ್ತಿದ್ದ ಹಾಗೆ ವಿಧಾನಸಭೆಯಲ್ಲಿ ಸೇರಿದ್ರಲ್ಲ ವಿಪಕ್ಷದ ಶಾಸಕರು, ಅವರೆಲ್ಲರೂ ಕೂಡ ಹೋಗಿ ಖಾಸಗಿ ಹೋಟೆಲ್ನಲ್ಲಿ ರಿತುಬ್ರತ ಬ್ಯಾನರ್ಜಿ ಅಂದ್ರೆ ವಿಪಕ್ಷ ನಾಯಕನ ನೇತೃತ್ವದಲ್ಲಿ ಒಂದು ಸಭೆ ಸೇರ್ತಾರೆ. ಟಿಎಂಸಿ ಪಕ್ಷದ ಆ ಸಭೆ ಎಷ್ಟು ದೊಡ್ಡದಾಗಿತ್ತು ಅಂತಂದ್ರೆ ಅವರೇ ಕ್ಲೈಮ್ ಮಾಡ್ತಿರುವಂತೆ ಹಾಲಿ ಶಾಸಕರು, ಮಾಜಿ ಶಾಸಕರು, ಹಾಗೆ ಪಕ್ಷದ ಮುಖಂಡರುಗಳು, ಕೌನ್ಸಿಲರ್ಸ್ಗಳು ಇವರೆಲ್ಲರನ್ನ ಸೇರಿಸಿದ್ರೆ ಸರಿಸುಮಾರು 500 ಜನ ಭಾಗಿಯಾಗಿದ್ರಂತೆ. ಆ ಸಭೆಯಲ್ಲಿ ಪ್ರಮುಖವಾದಂಥ ಕೆಲವು ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮೊದಲನೆಯ ನಿರ್ಣಯ ಏನು ಕೇಳಿದ್ರೆ ಟಿಎಂಸಿ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಮಮತಾ ಬ್ಯಾನರ್ಜಿ ಅವರನ್ನ ವಜಾ ಮಾಡುವಂಥ ನಿರ್ಧಾರ. 1998ರಲ್ಲಿ ಟಿಎಂಸಿ ಸ್ಥಾಪನೆ ಆಗತ್ತೆ. ಆ ದಿನದಿಂದ ಇವತ್ತಿನವರೆಗೂ ಕೂಡ ಟಿಎಂಸಿ ಪಕ್ಷದ ಸುಪ್ರೀಮೋ ಯಾರು ಕೇಳಿದ್ರೆ ಅದು ಮಮತಾ ಬ್ಯಾನರ್ಜಿ ಅವರೇ ಆಗಿದ್ರು. ಆದ್ರೆ ಈ ಸಭೆಯ ತೀರ್ಮಾನದಂತೆ ಮಮತಾ ಬ್ಯಾನರ್ಜಿ ಅವರನ್ನ ಆ ಸ್ಥಾನದಿಂದ ಕೈಬಿಡಲಾಗಿದೆ. ಟಿಎಂಸಿಯ ಹಿರಿಯ ಮುಖಂಡ, ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರಿಗೆ ಅತ್ಯಂತ ಆಪ್ತರಾಗಿದ್ದಂತಹ ಅರೂಪ್ ರಾಯ್ ಅವರನ್ನ ಟಿಎಂಸಿಯ ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಈ ಅರೂಪ್ ರಾಯ್ ಇದ್ದಾರಲ್ಲ, ಇವರು 1998ರಿಂದಲೂ ಕೂಡ ಟಿಎಂಸಿಯಲ್ಲಿದ್ದಾರೆ. ಮೂಲ ಟಿಎಂಸಿಯ ನಾಯಕ ಇವರು. ಈ ಅಧ್ಯಕ್ಷರಾಗಿ ಇವರನ್ನ ನೇಮಕ ಮಾಡಿದ ಬಳಿಕ ವಿಪಕ್ಷ ನಾಯಕ ರಿತುಬ್ರತ ಬ್ಯಾನರ್ಜಿ ಹೇಳಿದ್ದಾರೆ, ಈ ಅರೂಪ್ ರಾಯ್ ಮೂಲ ಟಿಎಂಸಿಯ ನಾಯಕರಾಗಿದ್ದು ಈ ಹಿಂದಿನ ಪಕ್ಷದ ಎಲ್ಲಾ ತೀರ್ಮಾನಗಳಲ್ಲೂ ಕೂಡ ಇವರ ಸಹಿ ಇದೆ. ಹೀಗಾಗಿ ಇವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವಂತಹದ್ದು ಅತ್ಯಂತ ಸೂಕ್ತವಾಗುತ್ತೆ. ಅದಕ್ಕೋಸ್ಕರವಾಗಿ ಅರೂಪ್ ರಾಯ್ ಅವರನ್ನ ಅಧ್ಯಕ್ಷ ಪದವಿಗೆ ನೇಮಕ ಮಾಡಲಾಗಿದೆ. ಇದು ಪಕ್ಷದ ಸರ್ವಾನುಮತದ ನಿರ್ಣಯ. ಒಂದೇ ಒಂದು ವಿರೋಧವೂ ಕೂಡ ಅರೂಪ್ ರಾಯ್ಗೆ ವ್ಯಕ್ತವಾಗಿಲ್ಲ ಅನ್ನುವಂಥ ಮಾತನ್ನ ಸ್ವತಃ ರಿತುಬ್ರತ ಬ್ಯಾನರ್ಜಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಫರಾದ್ ಹಕೀಂ, ಈತನ ಮುಖ ನಿಮಗೆ ನೆನಪಿರಬಹುದು. ನಾನು ಹಿಂದೆ ಹಲವು ವಿಡಿಯೋದಲ್ಲಿ ಈತನ ಹೆಸರನ್ನ ಮೆನ್ಷನ್ ಮಾಡಿದ್ದೀನಿ. ಈತ ಮಮತಾ ಬ್ಯಾನರ್ಜಿ ಅವರಿಗೆ ವಿಪರೀತ ಆಪ್ತವಾದಂತಹ ನಾಯಕ. ಕೋಲ್ಕತ್ತಾದ ಮೇಯರ್ ಆಗಿದ್ದ, ಮಮತಾ ಬ್ಯಾನರ್ಜಿ ಸರ್ಕಾರದಲ್ಲಿ ಮಂತ್ರಿಯೂ ಕೂಡ ಆಗಿದ್ದ, ಅತ್ಯಂತ ಪ್ರಭಾವಿ ಮಂತ್ರಿ. ಈ ಫರಾದ್ ಹಕೀಂ ಮೊನ್ನೆವರೆಗೂ ಕೂಡ ಮಮತಾ ಬ್ಯಾನರ್ಜಿಗೆ ಅತ್ಯಂತ ನಿಷ್ಠೆಯನ್ನ ತೋರಿಸ್ತಾ ಇದ್ದಂತಹ ನಾಯಕ. ಆದ್ರೆ ಈಗ ಈತ ರೆಬೆಲ್ ಕ್ಯಾಂಪ್ಗೆ ಶಿಫ್ಟ್ ಆಗಿದ್ದಾನೆ. ಈ ಫರಾದ್ ಹಕೀಂಗೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಉಪಾಧ್ಯಕ್ಷ ಪದವಿಯನ್ನ ಕೊಡಲಾಗಿದೆ. ಹಾಗೆ ಅರೂಪ್ ಬಿಶ್ವಾಸ್, ರತನ್ ಘೋಷ್, ಸಬೀನಾ ಯಾಸ್ಮಿನ್ ಇವರನ್ನೂ ಕೂಡ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಜೊತೆಗೆ ರಿತುಬ್ರತ ಬ್ಯಾನರ್ಜಿ, ಜಾವೇದ್ ಖಾನ್, ಸಂದೀಪನ್ ಸಾಹಾ ಈ ಮೂವರನ್ನ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಇಷ್ಟು ಮಾತ್ರ ಅಲ್ಲದೆ ಪಕ್ಷದಲ್ಲಿ 30 ಸದಸ್ಯರ ಒಂದು ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿದೆ. ಅಂದ್ರೆ ಕೋರ್ ಟೀಮ್. ಈ ಕೋರ್ ಟೀಮ್ ಯಾಕೆ ಅಂತಂದ್ರೆ ಪಕ್ಷದಲ್ಲಿ ಯಾರು ಅಧ್ಯಕ್ಷರಾಗಬೇಕು, ಯಾರು ಉಪಾಧ್ಯಕ್ಷರಾಗಬೇಕು ಇದೆಲ್ಲವುದನ್ನು ನಿರ್ಧಾರ ಮಾಡುವಂತಹದ್ದು ಇದೇ ಟೀಮ್ ಆಗಿರುತ್ತೆ. ಇದೆಲ್ಲವುದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ಒಟ್ಟಾರೆಯಾಗಿ ಟಿಎಂಸಿಯ ಟೋಟಲ್ ಕಂಟ್ರೋಲ್ ಇದೆಯಲ್ಲ, ಈಗ ಈ ಗುಂಪಿನ ಕೈಗೆ ಬಂದಿದೆ. ಅರೂಪ್ ರಾಯ್ ಟಿಎಂಸಿಯ ಅಧ್ಯಕ್ಷರಾಗಿದ್ದಾರೆ. ಈಗ ಉಳಿದಿರುವಂತಹದ್ದೇನು ಕೇಳಿದ್ರೆ ಚುನಾವಣಾ ಆಯೋಗ ಇದಕ್ಕೆ ಅಧಿಕೃತವಾದಂತಹ ಮಾನ್ಯತೆಯನ್ನ ಕೊಡಬೇಕು. ಈ ಸಭೆ ಆಗ್ತಿದ್ದ ಹಾಗೆ ರಿತುಬ್ರತ ಬ್ಯಾನರ್ಜಿ ಹೇಳಿದ್ದಾರೆ, ನಾವು ಈ ಎಲ್ಲ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ಕೊಡ್ತೀವಿ. ನಾವು ಪಕ್ಷದ ಸಂವಿಧಾನ ಏನಿತ್ತೋ ಆ ಪ್ರಕಾರವಾಗಿ ಈ ಎಲ್ಲ ತೀರ್ಮಾನವನ್ನ ಕೈಗೊಂಡಿದ್ದೀವಿ. ಪಕ್ಷದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಏರ್ಪಟ್ಟಿತ್ತು. ಅದಕ್ಕೆ ಕಾರಣ ಏನು ಕೇಳಿದ್ರೆ ಪಕ್ಷದ ಸಂವಿಧಾನದ ಪ್ರಕಾರ 3 ವರ್ಷಕ್ಕೊಮ್ಮೆ ಪಕ್ಷದ ಕೋರ್ ಕಮಿಟಿಯನ್ನ ಪುನರ್ ರಚನೆ ಮಾಡಬೇಕು. ಅಂದ್ರೆ ಪದಾಧಿಕಾರಿಗಳನ್ನ ಪುನಃ ನೇಮಕ ಮಾಡಬೇಕು. ಇಲ್ಲದೆ ಹೋದ್ರೆ ಇರುವವರನ್ನೇ ಕಂಟಿನ್ಯೂ ಮಾಡುವಂತಹ ಆದೇಶವನ್ನಾದರೂ ಹೊರಡಿಸಿರಬೇಕಾಗತ್ತೆ. ಆದ್ರೆ ಈ ಹಿಂದೆ ಹಾಗೆ ಮಾಡಿರಲಿಲ್ಲ. 2022ರ ಫೆಬ್ರವರಿಯಲ್ಲಿ ಪಕ್ಷದ ಪದಾಧಿಕಾರಿಗಳ ನೇಮಕ ಆಗಿತ್ತು. 2025ರ ಫೆಬ್ರವರಿಗೆ ಆ ನೇಮಕಾತಿಯ ಅವಧಿ ಮುಕ್ತಾಯ ಆಗಿದೆ. ಕಳೆದ 1.5 ವರ್ಷದಿಂದ ಪಕ್ಷದಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಲಾಗಿರಲಿಲ್ಲ. ಹೀಗಾಗಿ ಪಕ್ಷದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟಿತ್ತು. ಇದೇ ಕಾರಣದಿಂದಾಗಿ ನಾವು ಈ ತೀರ್ಮಾನವನ್ನ ಕೈಗೊಂಡಿದ್ದೀವಿ. ನಮ್ಮದು ಅಸಲಿ ಟಿಎಂಸಿ, ಇದಕ್ಕೆ ಚುನಾವಣಾ ಆಯೋಗ ಮಾನ್ಯತೆಯನ್ನ ಕೊಡಬೇಕು. ನಾವು ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನ ಕೊಡ್ತೀವಿ ಅಂತ ರಿತುಬ್ರತ ಬ್ಯಾನರ್ಜಿ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅವರ ಕತೆ ಏನು? ಮಮತಾ ಬ್ಯಾನರ್ಜಿ ಅವರನ್ನ ಉಚ್ಚಾಟನೆ ಮಾಡಿದಾರ ಕೇಳಿದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ, ಕೇವಲ ಅಧ್ಯಕ್ಷ ಪದವಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಅದಕ್ಕೆ ರಿತುಬ್ರತ ಬ್ಯಾನರ್ಜಿ ಹೇಳಿದ್ದಾರೆ, ಮಮತಾ ಬ್ಯಾನರ್ಜಿ ಪಕ್ಷದ ಮಾರ್ಗದರ್ಶಿ ಮಂಡಳಿಯಲ್ಲಿ ಬೇಕಾದ್ರೆ ಕಾರ್ಯನಿರ್ವಹಿಸಲಿ, ಆದ್ರೆ ಅವರಿಗೆ ಯಾವುದೇ ಅಧಿಕೃತವಾದಂತಹ ಹುದ್ದೆಗಳಿಲ್ಲ. ಹಾಗೆ ಅಭಿಷೇಕ್ ಬ್ಯಾನರ್ಜಿ ಇದಾರಲ್ಲ, ಅವರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಲಾಗಿದೆ. ಪಕ್ಷದಲ್ಲಿ ಅವರಿಗಿದ್ದಂತಹ ಯಾವ ಹುದ್ದೆಗಳು ಕೂಡ ಈಗ ಊರ್ಜಿತವಾಗಿಲ್ಲ, ಅದೆಲ್ಲವುದನ್ನ ನಾವು ಸಸ್ಪೆಂಡ್ ಮಾಡಿದೀವಿ ಅಂತ ರಿತುಬ್ರತ ಬ್ಯಾನರ್ಜಿ ಹೇಳಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಟಿಎಂಸಿಯ ಜನರಲ್ ಸೆಕ್ರೆಟರಿ ಆಗಿದ್ರು. ಟಿಎಂಸಿಯಲ್ಲಿ ಸೆಕೆಂಡ್ ಇನ್ ಕಮಾಂಡ್ ಅಂತಲೇ ಕರೆಯಲಾಗ್ತಾ ಇತ್ತು. ಅಷ್ಟು ಪ್ರಭಾವಿ ಹುದ್ದೆಯಲ್ಲಿದ್ದಂತಹ ಅಭಿಷೇಕ್ ಬ್ಯಾನರ್ಜಿಯನ್ನೇ ಈಗ ಈ ಕೂಟ ಸಸ್ಪೆಂಡ್ ಮಾಡಿ ಹಾಕಿದೆ. ಪಕ್ಷದ ಈ ಬೆಳವಣಿಗೆಯನ್ನ ಎನ್ಸಿಪಿಐಗೆ ಹೋಗಿರುವಂತಹ 20 ಜನ ಸಂಸದರಿದಾರಲ್ಲ, ಆ ಬಣವೂ ಕೂಡ ಈಗ ಸ್ವಾಗತ ಮಾಡಿದೆ. ಸಂಸದ ಪ್ರಸೂನ್ ಬ್ಯಾನರ್ಜಿ ಹೇಳಿದ್ದಾರೆ, ಟಿಎಂಸಿಯಲ್ಲಿ ಈಗ ಏನ್ ತೀರ್ಮಾನ ಕೈಗೊಂಡಿದಾರಲ್ಲ ಅದೆಲ್ಲವೂ ಕೂಡ ಸಂವಿಧಾನಬದ್ಧವಾಗಿದೆ. ಪಕ್ಷದ ಸಂವಿಧಾನ ಯಾವ ರೀತಿಯಾಗಿದೆಯೋ ಆ ನಿಯಮಾನುಸಾರವಾಗಿ ಆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹೀಗಾಗಿ ಅವ್ರಿಗೆ ಜಯ ಸಿಗುತ್ತೆ. ಮಮತಾ ಬ್ಯಾನರ್ಜಿಯಿಂದ ಪಕ್ಷ ಕೈ ತಪ್ಪು ಹೋಯಿತು. ಮಮತಾ ಬ್ಯಾನರ್ಜಿ ಈಗ ಟಿಎಂಸಿಯಲ್ಲಿ ಅಪ್ರಸ್ತುತ ಅಂತ ಎನ್ಸಿಪಿಐ ಬಣದ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ.
ಈ ರಾಜಕೀಯ ಬೆಳವಣಿಗೆ ಇದೆಯಲ್ಲ, ಇದು ರಾಜಕೀಯವಾಗಿ ಬಹಳ ಪ್ರಭಾವ ಬೀರುವಂತಹ ಬೆಳವಣಿಗೆ. ಆರಂಭದಲ್ಲಿ ಏನ್ ಕಾಣ್ತಾ ಇತ್ತು, ಟಿಎಂಸಿ ಒಡೆದು ಹೋಯಿತು. ಈಗ ಒಂದಷ್ಟು ಜನ ಶಾಸಕರು ರಿತುಬ್ರತ ಬ್ಯಾನರ್ಜಿಯ ಜೊತೆಗಿರಬಹುದು, ಆದರೆ ಚುನಾವಣೆಯಲ್ಲಿ ಇದ್ಯಾವುದೂ ಕೂಡ ವರ್ಕೌಟ್ ಆಗೋದಿಲ್ಲ. ವೋಟ್ ಬ್ಯಾಂಕ್ ಇದೆಯಲ್ಲ, ಇದು ಮಮತಾ ಬ್ಯಾನರ್ಜಿ ಜೊತೆಗೆ ಇರಬಹುದು, ಮುಖ್ಯವಾಗಿ ಮುಸ್ಲಿಂ ವೋಟ್ ಬ್ಯಾಂಕ್ ಅಂತ ಎಲ್ಲರೂ ವಿಶ್ಲೇಷಣೆ ಮಾಡ್ತಾ ಇದ್ರು. ಆದರೆ ರಿತುಬ್ರತ ಟೀಮ್ ಇದೆಯಲ್ಲ, ಇದಕ್ಕೆ ಯಾರೋ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಎಲ್ಲದೂ ಕೂಡ ಆಗ್ತಾ ಇಲ್ಲ. ಇದರ ಹಿಂದೆ ಒಬ್ಬರ ಮಾಸ್ಟರ್ ಮೈಂಡ್ ಇದ್ದೇ ಇರುತ್ತೆ. ಅದು ಯಾರಿರಬಹುದು ಅಂತ ನಾನೇನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಮುಖ್ಯವಾಗಿ ಮುಸ್ಲಿಂ ನಾಯಕರನ್ನ ಸೆಳೆಯಲಾಗಿದೆ. ಮುಸ್ಲಿಂ ನಾಯಕರಿಗೂ ಕೂಡ ಹೊಸ ಬಣದಲ್ಲಿ ಉತ್ತಮವಾದಂತಹ ಸ್ಥಾನಮಾನ ಕೊಡಲಾಗ್ತಾ ಇದೆ. ಮುಖ್ಯವಾಗಿ ಈ ಫರಾದ್ ಹಕೀಂ ಇರಬಹುದು, ಸಬೀನಾ ಯಾಸ್ಮಿನ್ ಇರಬಹುದು, ಇವರನ್ನೆಲ್ಲ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಇದರಿಂದ ಪರಿಣಾಮ ಏನು ಕೇಳಿದ್ರೆ, ಮಮತಾ ಬ್ಯಾನರ್ಜಿಯವರ ಜೊತೆಗಿದ್ದಂತಹ ಗಟ್ಟಿ ವೋಟ್ ಬ್ಯಾಂಕ್ ಇತ್ತಲ್ಲ, ಈಗ 2026ರ ಚುನಾವಣೆಯನ್ನೇ ತೆಗೆದುಕೊಂಡ್ರೆ ಮಮತಾ ಬ್ಯಾನರ್ಜಿ ಸೋತ್ ಹೋಗಿರಬಹುದು. ಒಟ್ಟಾರೆಯಾಗಿ ಟಿಎಂಸಿಗೆ 80 ಸೀಟ್ಗಳೇ ಗೆಲ್ಲೋದಕ್ಕೆ ಸಾಧ್ಯ ಆಗಿರಬಹುದು. ಆದರೂ ಸಹ ಮಮತಾ ಬ್ಯಾನರ್ಜಿಯವರ ಟಿಎಂಸಿಗೆ 2,60,21,160 ಮತಗಳು ಬಂದಿದ್ವು. ಅಂದ್ರೆ ಒಟ್ಟಾರೆ ವೋಟ್ ಶೇರ್ನಲ್ಲಿ 40.68% ಮಮತಾ ಬ್ಯಾನರ್ಜಿಯ ಜೊತೆಗೆ ನಿಂತ್ಕೊಂಡಿತ್ತು. ಈಗ ಟಿಎಂಸಿ ಈ ರೀತಿಯಾಗಿ ವಿಭಜನೆಗೊಂಡಿರೋದ್ರಿಂದಾಗಿ ಮಮತಾ ಬ್ಯಾನರ್ಜಿಗೆ ಇನ್ನು ಮುಂದೆ ಯಾವತ್ತೂ ಕೂಡ ಈ ವೋಟ್ ಬರೋದಕ್ಕೆ ಸಾಧ್ಯವೇ ಇಲ್ಲ. ಇದರ ಜೊತೆಗೆ ಮಮತಾ ಬ್ಯಾನರ್ಜಿ ಅವರಿಗೆ ಅಸಲಿ ಶಾಕ್ ಏನು ಗೊತ್ತಾ, ಒಂದು ಪಕ್ಷ ಕಟ್ಟಬೇಕು, ಪಕ್ಷ ಸದೃಢವಾಗಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಫಂಡ್ ಬಹಳ ಮುಖ್ಯ. ಇವತ್ತಿನ ರಾಜಕೀಯದಲ್ಲಿ ಹಣ ಇಲ್ಲದೆ ಏನೂ ಕೂಡ ಆಗೋದಿಲ್ಲ. ಮಮತಾ ಬ್ಯಾನರ್ಜಿ ಅವರು ಸುದೀರ್ಘವಾಗಿ 3 ಅವಧಿಗೆ ಮುಖ್ಯಮಂತ್ರಿ ಆದಂಥವರು. ಜೊತೆಗೆ ಈ ಹಿಂದೆ ಕೇಂದ್ರ ಸರ್ಕಾರ ತಂದಿತ್ತಲ್ಲ ಚುನಾವಣಾ ಬಾಂಡ್ ವ್ಯವಸ್ಥೆ, ಅದರಲ್ಲಿ ಅತ್ಯಧಿಕ ಲಾಭ ಪಡೆದಂತಹ ಪಕ್ಷವೂ ಕೂಡ ಮಮತಾ ಬ್ಯಾನರ್ಜಿ ಅವರದ್ದೇ. ಅವರು ಒಟ್ಟಾರೆಯಾಗಿ 2026ರ ಅಂಕಿ ಅಂಶದ ಪ್ರಕಾರ 1,081 ಕೋಟಿ ರೂಪಾಯಿಯಷ್ಟು ಪಾರ್ಟಿ ಫಂಡ್ ಅನ್ನು ಹೊಂದಿದ್ರು. ಪಾರ್ಟಿ ಫಂಡ್ ಅಂತಂದ್ರೆ ಅದು ಯಾವುದೂ ಕೂಡ ಮಮತಾ ಬ್ಯಾನರ್ಜಿ ಅವರ ಅಕೌಂಟ್ನಲ್ಲಿರೋದಿಲ್ಲ ಅಥವಾ ಅಭಿಷೇಕ್ ಬ್ಯಾನರ್ಜಿ ಅವರ ಅಕೌಂಟ್ನಲ್ಲೂ ಕೂಡ ಇರೋದಿಲ್ಲ. ಅದಿರುವಂತಹದ್ದು ಟಿಎಂಸಿಯ ಅಕೌಂಟ್ನಲ್ಲಿ. ಈಗ ಅದರ ಮೇಲೆ ಯಾರ ಅಧಿಕಾರ ಸ್ಥಾಪನೆ ಆಗುತ್ತೆ ಕೇಳಿದ್ರೆ, ಯಾರದ್ದು ಅಸಲಿ ಟಿಎಂಸಿ ಅಂತ ನಿರ್ಧಾರವಾಗುತ್ತೋ ಅವರಿಗೆ ಈ ಪಾರ್ಟಿ ಫಂಡ್ ಅನ್ನ ಸಂಪೂರ್ಣ ಅಧಿಕಾರ ಸಿಗುತ್ತೆ. ಒಂದು ವೇಳೆ ಚುನಾವಣಾ ಆಯೋಗ ರಿತುಬ್ರತ ಬ್ಯಾನರ್ಜಿಯ ಟೀಮ್ ಇದೆಯಲ್ಲ, ಇದನ್ನೇ ಅಧಿಕೃತ ಟಿಎಂಸಿ ಅವರಿಗೆ ಚಿಹ್ನೆ ಸೇರಬೇಕು ಅಂತ ಏನಾದ್ರೂ ತೀರ್ಪು ಕೊಟ್ಟಿದ್ದೆ ಆದ್ರೆ ಸಹಜವಾಗಿ ಮಮತಾ ಬ್ಯಾನರ್ಜಿಗೆ ಪಕ್ಷ ಮಾತ್ರ ಕೈತಪ್ಪು ಹೋಗೋದಿಲ್ಲ, ಪಾರ್ಟಿ ಫಂಡ್ ಕೂಡ ಕೈತಪ್ಪು ಹೋಗುತ್ತೆ. ಈ ಅಭಿಷೇಕ್ ಬ್ಯಾನರ್ಜಿ ಶೋಕಿಲಾಲ ತನಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲೋದನ್ನ ಮಾಡ್ಕೊಂಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಗಳಿಸಿದ್ದಾರೆ. ಆದರೆ ಮಮತಾ ಬ್ಯಾನರ್ಜಿ ಹಾಗಲ್ಲ. ಅವರೆಲ್ಲ ನಂಬಿದ್ದು ಪಕ್ಷವನ್ನ, ಪಕ್ಷವೇ ನನಗೆ ಸರ್ವಸ್ವ ಅಂತ ಭಾವಿಸಿದ್ರು. ಹೀಗಾಗಿ ಮಮತಾ ಬ್ಯಾನರ್ಜಿ ವೈಯಕ್ತಿಕವಾಗಿ ಏನೂ ಆಸ್ತಿ ಮಾಡ್ಕೊಂಡಿಲ್ಲ. ಅವರ ಭ್ರಷ್ಟಾಚಾರ ಹೇಗೆ ಕೇಳಿದ್ರೆ, ಏನೇ ಹಣ ಕೊಡೋದಿದ್ರು ಕೂಡ ಪಾರ್ಟಿಗೆ ಕೊಡಿ. ಹೀಗಾಗಿ ಒಂದು ಲೋಕಲ್ ಪಾರ್ಟಿಯಾಗಿ ಟಿಎಂಸಿ ದೊಡ್ಡ ಮೊತ್ತದ ಪಾರ್ಟಿ ಫಂಡ್ ಅನ್ನು ಹೊಂದಿತ್ತು. 1,081 ಕೋಟಿ ಅಂತಂದ್ರೆ ಏನ್ ಸಣ್ಣ ವಿಚಾರವೇ? ಈಗ ಒಂದು ವೇಳೆ ಟಿಎಂಸಿ ಪಕ್ಷ ಕಂಪ್ಲೀಟ್ ಆಗಿ ಮಮತಾರ ಕೈ ತಪ್ಪು ಹೋಯ್ತು, ರಿತುಬ್ರತವರದ್ದೇ ಅಸಲಿ ಟಿಎಂಸಿ ಅಂತ ಏನಾದ್ರೂ ಚುನಾವಣಾ ಆಯೋಗ ಹೇಳಿದ್ದೆ ಆದ್ರೆ ಪಾರ್ಟಿ ಫಂಡ್ ಕೂಡ ಮಮತಾ ಬ್ಯಾನರ್ಜಿಗೆ ಸಿಗೋದಿಲ್ಲ. ಈಗಾಗಲೇ 10ಕ್ಕೂ ಹೆಚ್ಚು ಬಂಡಾಯ ಶಾಸಕರು ಬ್ಯಾಂಕ್ಗಳಿಗೆ ಮನವಿ ಮಾಡಿದ್ದಾರೆ. 440 ಕೋಟಿ ರೂಪಾಯಿ ಇರುವಂತಹ 3 ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಅದರಲ್ಲಿ ₹1 ಕೂಡ ಡೆಬಿಟ್ ಆಗಬಾರದು ಅಂತ ಬ್ಯಾಂಕ್ ಅದಕ್ಕೆ ಮನ್ನಣೆಯನ್ನ ಕೊಟ್ಟಿದೆ. ಈ ಪಾರ್ಟಿ ಫಂಡ್ ಇಲ್ಲ ಅಂತ ಆದ ಮೇಲೆ ಮಮತಾ ಬ್ಯಾನರ್ಜಿ ಅವರು ಪಕ್ಷ ಕಟ್ಟುವಂತಹದ್ದು ತೀರಾ ಕಷ್ಟ ಆಗತ್ತೆ. ಈಗ ಅವ್ರ ಜೊತೆಗೆ ಒಂದು 15-20 ಜನ ಶಾಸಕರು ನಿಂತ್ಕೊಳ್ಬಹುದು, ಒಂದು 8 ಜನ ಸಂಸದರು ಕೂಡ ಇದ್ದಾರೆ. ಪುನಃ ನಾನು ಬೀದಿಗಿಳಿತೀನಿ, ಹೋರಾಟ ಮಾಡ್ತೀನಿ, ಇದನ್ನೆಲ್ಲ ಮಮತಾ ಬ್ಯಾನರ್ಜಿ ಮಾಡೋದಕ್ಕಾದ್ರೆ ಅವರಿಗೆ ಫಂಡ್ ಬೇಕು, ಹಣ ಬೇಕು. ಒಟ್ಟಿನಲ್ಲಿ ಮಮತಾರ ರಾಜಕೀಯ ಯುಗ ಅಂತ್ಯ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮಮತಾ ಬ್ಯಾನರ್ಜಿ ಗಂಜಿ ಕೇಂದ್ರದಲ್ಲಿ ವಾಸ ಮಾಡಬೇಕಷ್ಟೇ. ಒಂದು ವೇಳೆ ಅವರು ಕಾಂಗ್ರೆಸ್ಗೆ ಹೋಗಬಹುದು, ಕಾಂಗ್ರೆಸ್ನಲ್ಲಿ ಒಬ್ಬ ಸಂಸದೆ ಆಗಬಹುದು. ಕಾಂಗ್ರೆಸ್ ಪಕ್ಷ ಏನಾದರೂ ಸ್ಥಾನಮಾನವನ್ನ ಕೊಟ್ಟಿದ್ದೆ ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಸ್ವಲ್ಪ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡೋದಕ್ಕೆ ಸೀಮಿತ ಆಗಬಹುದು. ಆದರೆ ಬಂಗಾಳದ ರಾಜಕೀಯದ ಪಾಲಿಗೆ ಮಮತಾ ಬ್ಯಾನರ್ಜಿ ಅಪ್ರಸ್ತುತ. ಟಿಎಂಸಿ ಪಕ್ಷ ವಿಭಜನೆ ಆಯ್ತಲ್ಲ, ಅವರೊಂದಿಗೆ ಇಂಟ್ಯಾಕ್ಟ್ ಆಗಿ 40% ವೋಟ್ ಶೇರ್ ಇತ್ತಲ್ಲ, ಅದು ಕೂಡ ವಿಭಜನೆ ಆಗಿದೆ. ಹೀಗಾಗಿ ಬಂಗಾಳದ ರಾಜಕಾರಣ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಇನ್ನಷ್ಟು ಸಲೀಸಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಆದರೆ ಮಮತಾ ಬ್ಯಾನರ್ಜಿ ಅವರು ಕಾನೂನಾತ್ಮಕ ಹೋರಾಟವನ್ನು ಮುಂದುವರೆಸುವಂತಹ ಸುಳಿವು ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಈ ಎಲ್ಲ ಬೆಳವಣಿಗೆಗಳಾದ ಬಳಿಕವೂ ಕೂಡ ಫರಾದ್ ಹಕೀಂ, ಅರೂಪ್ ಬಿಶ್ವಾಸ್, ಅರೂಪ್ ರಾಯ್, ಸಬೀನಾ ಯಾಸ್ಮಿನ್ ಹೀಗೆ ಅನೇಕ ಟಿಎಂಸಿ ನಾಯಕರುಗಳಿಗೆ, ಅಂದ್ರೆ ಈ ರೆಬೆಲ್ ಗುಂಪಿನಲ್ಲಿರುವಂತಹ ನಾಯಕರುಗಳಿಗೆ ಶೋಕಾಸ್ ನೋಟಿಸ್ ಅನ್ನು ಇಶ್ಯೂ ಮಾಡಲಾಗಿದೆ. ಈ ಶೋಕಾಸ್ ನೋಟಿಸ್ಗೆ ಎಷ್ಟು ಮಹತ್ವ ಇದೆ ಅಂತ ನಾನೇನು ವಿವರಣೆ ಕೊಡಬೇಕಾಗಿಲ್ಲ, ನಿಮಗೀಗಾಗಲೇ ಗೊತ್ತಾಗಿರುತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.